ನಗರಲ್ಲಿ ಒಂದು 4 ಜನ ಸತ್ತಾರ, ರಹೀಮನಗರಲ್ಲಿ 4 ಜನ ಸತ್ತಾರ ಅಂತ ಹೇಳಿ ನೀವು ಮುನ್ಸಿಪಾಲಿಟಿ ಏನದಲ್ಲ ಅದು ಎಬಾಲಿಷ್ ಮಾಡ್ರಿ, ಡೆಮಾಲಿಷ್ ಮಾಡ್ರಿ. ಅದು ನೀವು ಕಾರ್ಪೊರೇಷನ್ ಅಂಬೋದು ನೀವು ಇಡಬೇಡ್ರಿ. ನೀವು ವಿಜಯಪುರಕ್ಕ वेलकम टू एम न्यूज बीजापुर। चलिए चलते हैं आज की खबरों की ओर। ಎಲೆಕ್ಷನ್ ಒಳಗ ಅಗದಿ ಬರ್ತಾರ್ರಿ, ಒಂದ್ 10 ಸರ್ತಿ ಓಡಾಡ್ತಾರೆ. ಎಲೆಕ್ಷನ್ ಮುಗಡೆ ಎಲ್ಲಿ ಇರ್ತಾರ ಗೊತ್ತಿಲ್ಲ ನಮ್ಗೆ. ಯಾವ ಪಾಲಿಟಿಕ್ಸ್ ಲೀಡರ್ ಬರಂಗಿಲ್ಲ. ರಾತ್ರಿ ಮಳೆ ಬಂದ್ರ ಇದು ಬಂದ್ರ ಬರ್ಬೇಕಿಲ್ರಿ. ಅವ್ರು ಸಮಾಜ ಸೇವಕರು, ಸಮಾಜಕ್ಕೆ ನಿಂತ ಅಂತ ಹೇಳ್ತಾರ. ಮತ್ ಸಮಾಜಕ್ಕೆ ಸ್ಪಂದಿಸ್ಬೇಕಿಲ್ರಿ ಅವ್ರು. ಮತ್ತ ಬರ ನೀರ್ ಹೋಗ್ಯಾವಂದ್ರ ಏನದ ಅರ್ಥ? ಆಮೇಲೆ ರೋಡ್ ಎತ್ತರ ಮಾಡಬಾರ್ದ್ರಿ. ಕೆಳಗೊಂದು ಏರಿಯಾ ಅದ ಅಂದ್ಮೇಲೆ ರೋಡ್ ನಮ್ಮ ಕಾಲನಿ ಲೆವೆಲ್ಗೆ ರೋಡ್ ಇರ್ಬೇಕು. ಅಂಡರ್ಗ್ರೌಂಡ್ ಮಾಡಿರಿ. ಪ್ರತಿಯೊಂದಕ್ಕೂ ಸಮಸ್ಯೆ ಪರಿಹಾರ ಇರ್ತಾವ. ಇವ್ರು ಮುದ್ದ ಮಾಡಂಗಿಲ್ಲ ಇವ್ರು. ಆ ಪಾರ್ಟಿ ಈ ಪಾರ್ಟಿ ಕಚ್ಚಾಡೋದ್ರಾಗ ಜನಸಾಮಾನ್ಯರಿಗೆ ಏನಾದ್ರೆ ಕಷ್ಟ ಇವರು. ಅವರು ಇಲ್ಲ, ನಾವು ಮನುಷ್ಯರ ಹೆಣ ಬಿದ್ದ ಮೇಲೆ ಮಾಡ್ತೀವಿ. ಅಲ್ಲ, ನಾವ್ 7ನೇ 8ನೇ ಕ್ಲಾಸ್ ಇದ್ದಾಗ ಕೆರೆಗೆ ಹಾರ ಅಂತ ಹೇಳಿ ಒಂದು ಓದಿದ್ದು. ಭಾಗೀರಥಿ ಎಂಬಕ್ಕೆ ಕೆರೆಗೆ ಹಾರ ಬಲಿ ಕೊಟ್ಟು ಊರ್ ನಿಂತಂತ. ಇಲ್ಲಿ ರಾಮನಗರ ಹೆಣ್ಮಕ್ಳ ನಾವು ಸಾಕ ಮೇಲೆ ನೀವು ಏನದ ಕಟ್ತೀರಿ. ನೀವು ಎಷ್ಟು ಗೊತ್ತಾಗ್ಯದ ನಮಗೆ. ನಿಮಗೆ ಏನಾರ ಸ್ವಲ್ಪ ನೈತಿಕತೆ ಇದ್ರ ರಾಜಕಾರಣಿಗಳಿಗೆ, ನೀವು ಪೊಲಿಟಿಕಲ್ ಲೀಡರ್ಗೆ ಏನ್ ಮಾಡ್ತೀರಿ ನೋಡ್ರಿ. ನಾವು ಇಲ್ಲ, ನೀವು ಮುನ್ಸಿಪಾಲಿಟಿ ಏನದಲ್ಲ ಅದು ಎಬಾಲಿಷ್ ಮಾಡ್ರಿ, ಡೆಮಾಲಿಷ್ ಮಾಡ್ರಿ. ಅದು ನೀವು ಕಾರ್ಪೊರೇಷನ್ ಅಂಬೋದು ನೀವು ಇಡಬೇಡ್ರಿ. ನೀವು ವಿಜಯಪುರಕ್ಕ ನಾವು ಜನರಿಗಾಗಿ ಜನತೆಯಿಂದ ಜನರಿಗಾಗಿ ಮಾಡ್ಕೊತೀವಿ. ನೀವು ಕಾರ್ಪೊರೇಷನ್ ಇಡಬೇಡ್ರಿ. ನಮಗ್ ಕಾರ್ಪೊರೇಷನ್ ಮಾಡ್ಕೋತೀವಿ ಪರಿಹಾರ. ಅವಾಗ ಕಾರ್ಪೊರೇಷನ್ ತೆಗೆದ್ಬಿಡ್ರಿ, ನಾವು ಪರಿಹಾರ ನಾವು ಮನೆಗೆ ನಾವು ಚಂದ ಹಾಕೋತೀವಿ. ನಾವು ಪಟ್ಟಿ ಹಾಕೊಂಡ್ ನಾವು ಮಾಡ್ಕೋತೇವ್. ನೀವು ನಮಗೆ ಏನು ಬೇಡ ಬೇಡ. ನಮ್ ಕಾರ್ಪೊರೇಷನ್ ನಮ್ಮ ಪದನೇ ಬೇಡ ನಮ್ಗ. ನಾವು ಓಟು ಹಾಕಂಗಿಲ್ಲ. ನೀವು ನಮ್ ಮನಿಗ್ ಓಟ್ ಕೇಳಲಿಕ್ಕೂ ಬರ್ಬೇಡ್ರಿ. ನಮ್ಗೆ ಏನೋ ಮಾಡ್ಬೇಡ್ರಿ. ನೀವು ಒಟ್ಟು ನಮ್ಗೆ ಓಟ್ ಬೇಡ. ನಿಮ್ ಫೆಸಿಲಿಟಿ ಬಂದ್ ಏನ್ ಎಲ್ಲಾ ಆರಾಮ್ ನಡ್ಕೊಂಡ್ ಹೊಂಟದ್. ನೀವ್ ಏನ್ ಮಾಡಿರಿ ನಮ್ಗೆ ಅಭಿವೃದ್ಧಿ ಹೇಳ್ರಿ. ನೀವು ನಮಗ್ ಏನ್ ಮಾಡಿರಿ? ಎಲ್ಲ ನಮ್ ಗಂಡಂದ್ರು ನೌಕರಿ ಮಾಡ್ತಾರ, ಮಕ್ಕಳು ನೌಕರಿ ಮಾಡ್ತಾರ, ನಮ್ ಮನಿ ಸ್ವಚ್ಛ ಇಟ್ಕೋತೀವಿ. ಎಲ್ಲಾ ಬರಾಬರಿ ನಡೆದಿರ್ತದ. ರೋಡ್ ಮೇಲೆ ಕಾರ್ಪೊರೇಷನ್ ದವ್ರಿಗೆ ಕಸ ಬೆಳೆಯವ್ರಿಗೆ ಹಚ್ಚಿರ್ತಾರ. ರೋಡ್ ಮೇಲೆ ಒಂದು ಕಸ ಬೆಳೆಯಂಗಿಲ್ಲ ಅವರು. ಹಿಂಗ್ ಬಾರ್ಗಿ ಇದು ಮಾಡ್ಕೊಂಡು ಹೋಗ್ತಾರ ಅವ್ರು. ಏನೋ ಅವ್ರು ಕಿಮ್ಮತ್ ಕೊಡಂಗಿಲ್ಲ. ಪಗಾರ ಕೊಡ್ತದಿಲ್ಲ ಮುನ್ಸಿಪಾಲಿಟಿ ಕಸ ಬೆಳೆಯವ್ರಿಗೆ. ಅವ್ರು ಬರಂಗಿಲ್ಲ. ಯಾರು ಚಾಕ್ ರೊಕ್ಕ ಕೊಡ್ತಾರ ಅವ್ರ ಮನೆ ಕಸ ಬೆಳಿತಾರ. ಅವರು ಚಾ ಕೊಡಲಾರ್ದವ್ರು. ಆ ಗಾಡಿಯವ್ರಿಗೂ 30 ರೂಪಾಯಿ ಕೊಡ್ತೀವಿ ಕಸ ಚೆಲ್ಲಕ್ಕೆ. ಪಗಾರದ ಇಲ್ಲ ಅವ್ರಿಗೆ. ತಿಂಗಳ ಪಗಾರ ಅದ ಅವ್ರಿಗೆ. ಅಲ್ಲ, ರೊಕ್ಕ ತಗೊಳ್ಳಿರಿ. ರೊಕ್ಕ ತಗೊಂಡು ಕರೆಕ್ಟ್ ಮಾಡ್ರಿ. ರೊಕ್ಕನು ಕೊಡ್ತೇವೆ, ಸ್ವಚ್ಛತೆ ಕೆಲಸ ಮಾಡ್ರಿ. ಏನು ಇಲ್ಲ. ಒಟ್ಟ ಓಟ್ ಹಾಕೊಂಡ್ರಿ, ಕರೆಕ್ಟ್ ವರ್ಕ್ ಮಾಡ್ಸ್ರಿ. ಆಮೇಲೆ ಬಾಜಾರ್ ನಡು ರೋಡ್ ನಾಗ ಮಾಡೋದು ಎಷ್ಟು ಆಕ್ಸಿಡೆಂಟ್ ಆಗ್ತಾವ ಈ ರೋಡ್ ಮೇಲೆ ಗೊತ್ತದೇನ್ರಿ? ಪ್ರತಿ ವಾರ ಒಬ್ಬರು ಗಾಡಿ ಸ್ಕಿಡ್ ಆಗಿ ಬಿದ್ದು ಏನಾರ ಪ್ರಾಬ್ಲಮ್ ಆಗಿರ್ತಾವ. ವಯಸ್ಸಾದ್ರ ಹಿರಿಯ ನಾಗರಿಕರು ಬಂದಿರ್ತಾವ. ತಿಳುವಳಿಕಿರ್ಲಾದ ಹುಡುಗರು ಓಡಾಡ್ತಿರ್ತಾವ. ಟ್ಯೂಷನ್ ಕಂತ ಹೋಗ್ತಾವ, ಸ್ಕೂಲ್ ಕಾಲೇಜಿಗೆ ಅಂತ ಹೋಗ್ತಾವ. ಇವ್ರು ನಡು ರೋಡ್ ನಾಗ ಮಾರ್ಕೆಟ್ ಮಾಡಿದ್ರ ಅದಕ್ಕೊಂದು ಸ್ಪೆಷಲ್ ಒಂದು ಮುನ್ಸಿಪಾಲಿಟಿ ಜಾಗ ಕಟ್ರಲ್ಲ. ಹಿಂಗ್ ಹನುಮಪ್ಪನ ಗುಡಿ ಬಲೆ ಅಲ್ಲಿ ಹಿಂದೆ ಎಲ್ಲ ಒಂದದ ಅಲ್ಲೊಂದು ಶಾಪ್ ಮಾಡ್ರಿ. ನಾವು ಸಿಸ್ಟಮೆಟಿಕ್ ಶಾಪ್ ಇಡ್ರಿ. ನಾವು ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ. ಅಲ್ಲಿ ಕೂಡಿಸ್ರಿ ಲೈನ್ ಆಗಿ ಅವ್ರಿಗೆ. ಮೊದಲು ಇದು ಮಾರ್ಕೆಟ್ ಏನಕ್ಕಾಗಲ್ಲ. ಮೊದಲು ನೀರ್ ಬರೋದು ಬಂದ ನೀರಿನ ಪರಿಹಾರ ಮೊದಲು ಮಾಡ್ರಿ, ಆಮೇಲೆ ಮಾರ್ಕೆಟ್ ಮಾಡ್ರಿ. ಇಲ್ಲ, ಅದನ್ನು ಹೇಳಿಗಿತ್ತೀವಿ ನಾವು ನಿಮ್ಗೆ. ಎಲ್ಲಾನು ಅಸ್ತವ್ಯಸ್ತ. ಮೊದಲು ಶಾಶ್ವತ ನೀರ್ ಬರೋದು ಪರಿಹಾರ ನಮ್ಮ ಬೇಡಿಕೆ ಅಲ್ರಿ ಶಾಶ್ವತ ಪರಿಹಾರ. ಅಲ್ಲ, ಯಾರೇನು ಅವ್ವ ಅಪ್ಪ ಅವ್ರ ಅಪ್ಪನ ಮನಿದ್ ರೊಕ್ಕ ಬೇಡ್ಲಿಕ್ಕಿತ್ತಿಲ್ಲ. ನಾವಿಲ್ಲೇ ನಾವ್ ಏನದ ಗೌರ್ಮೆಂಟ್ ಫಂಡ್ ಅದ ಬರೋಬರ್ ಮಾಡ್ಕೊಡ್ರಿ. ಯಾರ ಅಪ್ಪನ ಮನಿ ರೊಕ್ಕ ಬೇಡ. ನಂಬಲ್ ತಾಕತ್ತದ ದುಡ್ಕೊಂಡ್ ತಿನ್ನಂಗ. ಜಯಶ್ರೀ ನಾರಾಯಣ್ ತೆಲ್ಸಂಗ್ ಸರ್. ನಮ್ಮ ಅಂಗಡಿ 4 ವರ್ಷದಿಂದ ಆಯ್ತು ನೋಡ್ತೀನಿ. ಪ್ರತಿ ವರ್ಷ ಆಗಸ್ಟ್ ಒಳಗೆ ಅಂಗಡಿ ನೀರಾಗೆ ನಾ ಗಂಡ್ ಮಕ್ಳಿಲ್ಲ, ಮನೆ ಮಕ್ಳು ತಗೊಂಡ್ ಜೀವನ ಮಾಡಕ್ಕೆ ಈ ತರ ಪ್ರತಿ ವರ್ಷ ನಾವು ಅವ್ರಿಗೆ ಲೆಟರ್ ಬರೀದು ಅವ್ರಿಗೆ ಕರ್ಸೋದು. ಪ್ರತಿ ಸಲ ಡ್ರೈನೇಜ್ ನಾ ಎತ್ತೀನಿ ಸರ್. ಡ್ರೈನೇಜ್ ಎತ್ತಿ ನೀರ್ ಒಳಗ್ ಬಿಟ್ಟಿನಿ. ಮೊನ್ನೆ 2 ದಿವಸ ರಾತ್ರಿ 2 ಗಂಟೆಗೆ ಬಂದು ಡ್ರೈನೇಜ್ ಓಪನ್ ಮಾಡೀನಿ, ನೀರ್ ಹೋಗ್ಲಿ ಅಂತ ಹೇಳಿ. ಎಷ್ಟ್ ಲಾಸ್ ಆಗುದು? ಲಾಸ್ ಆಗ್ಲಿ ಬಿಡ್ರಿ, ಅದಕ್ಕೆ ಪರಿಹಾರ ಮಾಡ್ರಿಲ್ಲ. ನಾನು ಲಾಸ್ ಆಗದ ಹೆಂಗಾರೆ ಕೊಡ್ತಾನ ದೇವ್ರ. ಪರಿಹಾರ ಮಾಡ್ರಿ. ಅಲ್ಲಿ ಮ್ಯಾಲ ಬೇಗಂ ತಲಾಬ್ಲಿ ನೀರ್ ಬರ್ತದ. ಅದನ್ನ ಯಾರಿಗ ಗೊತ್ತಿಲ್ಲ. ಇದು ಕೆಳಗ್ ಡೌನ್ ಏರಿಯಾ ಅದ ಗೊತ್ತದಿಲ್ಲ. ಕಮಿಷನರ್ ಎಲ್ಲಾರ, ಇಂಜಿನಿಯರ್ ಎಲ್ಲಾರ ಈ ಪ್ಲಾನ್ ಮಾಡ್ಯಾರ ರೋಡ್. ಅದ್ ಕೆಳಗ ಇದು ಮ್ಯಾಲ ನೀರೆಲ್ಲ ಹೋಗ್ಬೇಕು. ಮತ್ತೆ ತೆಳಗಾಗಿದ್ರ ಅದಕ್ಕೊಂದು ಹೋಗಕ್ ದಾರಿ ಮಾಡ್ಬೇಕಿಲ್ಲ. ದಾರಿನೇ ಇಲ್ಲ ನೀರ್ ಹೋಲಕ್ಕ. ಮತ್ತೆ ಹೇಳುದು ನೀರ್ ನೋಡೋದು ನಗದು. ಅವ್ರ ಅಂಗಡಿ ನೀರ್ ಹೋಗ್ಯಾವ, ಮನೆ ನೀರ್ ಹೋಗ್ಯಾವ. ಮಾಡ್ತೀವ್ರಿ ಇಷ್ಟೇ. ಎಲ್ಲಾರ ಅವ್ರು ಮೆಂಬರ್ ಎಲ್ಲಾರ ಓಟ್ ಕೇಳಕ್ ಬರ್ತಾರ. ನಮಸ್ಕಾರ ಮಾಡ್ಬೇಕು. ನಾನ್ ನೋಡಕತ್ತಿ ಈಗ 6 ವರ್ಷ ಆಯ್ತು ಸರ್. ನಾ ಬಂದ್ 6 ವರ್ಷ ಆಯ್ತು. ಬಟ್ 4 ವರ್ಷ ಆಯ್ತು ನಾನು ನೋಡತ್ತೀನಿ. ಪ್ರತಿ ವರ್ಷ ಮಳೆಗಾಲ ನಾ ಅಂಗಡಿಗೆ ಮಾಲೆ ಹಾಕ್ಬಾರ್ದು. ಆ ತರ ಹೋದ ವರ್ಷ ಇದೇ ರಕ್ಷಾ ಬಂಧನ ಟೈಮ್ನಾಗ ಇದೇ ತರ ನೀರ್
ನಾವು ರಕ್ಷಾ ಬಂಧನ ಅಲ್ಲ ಒಂದೇ ಅಲ್ರಿ, ಮಳಿ ಬಂದ್ರೆ ಸಾಕು, ಬರೇ ಮಳಿ ಬಂದ್ರೆ ನಮ್ಗೆ ರಾತ್ರಿ ನಿದ್ದೆ ಹತ್ತಂಗಿಲ್ಲ. ಮಳಿ ಬಂದ್ರೆ ನಿದ್ದೆ ಹತ್ತಂಗಿಲ್ಲ. ಯಾಕ ಅಂಗಡಿಯಾಗ ನೀರ್ ಹೋಗ್ಯಾವ, ಮನ್ಯಾಗ ನೀರ್ ಬಂದಾವ, ಮಕ್ಕಳು ನೀರಾಗ ನಿಂದಿರ್ತಾವ. ಹೆಂಗ್ ಮಾಡುದ್ರಿ? ಸಣ್ಣ ಮಕ್ಳು ತಗೊಂಡ್ ಮನಿಗೆ ಹೋಗಕ್ಕಾಗಿಲ್ಲ. ನೀನ್ 1 ಗಂಟೆ ತನಕ ರೋಡ್ ಮೇಲೆ ನಿಂತೀವಿ. आता है म्युनिसिपलिटी लोग भी आता है, देखता है, देखे जाके क्या करता है काम, मेजरमेंट लिया मैडम, पाइप डालते हैं, सब काम करते हैं, हाँ ऐसा बोल के जाते हैं। हाँ कल आके देखे यहाँ नहीं देखना सर, वहाँ ऊपर का पानी आता है ना, ऊपर देखना, ऊपर देखे, ऊपर से पानी बंद करना, कहाँ जाता है पानी, कहाँ आता है वो उसको मालूम है ना। ये मुझे समझाने के लिए ऐसा काम नहीं करना, शाश्वत करना। आप क्या बोलना चाहते हैं? ನೋಡಿ ನಮಗೆ ನೀರ್ ಬರೋದ್ ಬಂದ್ ಆಗ್ಬೇಕು. ಈ ಮಳಿ ಬಂದ್ರೆ ಎಲ್ಲಿ ನೀರ್ ಇದ್ರಬಾರ್ದು, ಎಲ್ಲಿ ಹೋಗ್ತಾ ಗೊತ್ತಿಲ್ಲ, ನೀರ್ ಹೋಗ್ಬೇಕು, ಮನ್ಯಾಗ ಬರ್ಬಾರ್ದು ನೀರ್. ಎಲ್ಲಾ ಕಡೆ ಹೆಂಗದ ಬಿಜಾಪುರ ಒಳಗೆ ಎಲ್ಲೆಲ್ಲಿ ಯಾವ ತರ ಅದ ಆ ತರ ಸಿಟಿ ಇರ್ಬೇಕು. ಬಿಜಾಪುರ ಒಳಗೆ ರಾಮನಗರ ಅದ, ಹೆಸರಿಗೆ ರಾಮನಗರ, ಯಾವ ತರ ಅದ ಸಿಚುವೇಶನ್ ನಮಗ್ ಗೊತ್ತೈತಿ. ಚೇಂಬರ್ ಇಲ್ಲ ಸರ್, ಒಂದೊಂದ್ ಮನೆಗೆ ಚೇಂಬರ್ ಇಲ್ಲ, ಒಂದೊಂದ್ ಮನೆಗೆ ಚೇಂಬರ್ ಬ್ಲಾಕ್ ಆಗ್ತಾವ. ಪ್ರತಿ ವಾರ ನಾವು ಅವ್ರಿಗೆ ಫೋನ್ ಹಚ್ಚಿದ್ವು ಮುನ್ಸಿಪಾಲಿಟಿಗೆ, ಚೇಂಬರ್ ಬ್ಲಾಕ್ ಆಗಿದೆ ಸರ್, ನಮ್ಮ ಮನೆ ಮುಂದಿನ ಇದು ಇದಿಲ್ಲ ಸರ್, ಅದು ಆಗಿಲ್ಲ ಸರ್, ಮಳಿ ಬಂತಂದ್ರೆ ಅವ್ರಿಗೆ ಫೋನ್ ಹಚ್ಚಿದ್ದೇನು. ಪ್ರತಿ ವರ್ಷ ಹೇಳ್ತೀವ್ರಿ, ಪ್ರತಿ ವರ್ಷ ಬರ್ತಾರ, ಇಷ್ಟು ಕೆದರ್ತಾರ, ಜೆಸಿಬಿ ಕೆದರ್ತಾರ, ಸದ್ಯಕ್ಕೆ ನೀರ್ ಪಾಸ್ ಮಾಡ್ತಾರ, ಮುಗೀತು. ನೀರ್ ಬರೋದು ಬಂದ್ ಮಾಡ್ಬೇಕು. ಕೆರಿ ಸಮೀಪ ಏರಿಯಾ ಅದ, ಕೆರಿ ಸಮೀಪ ಏರಿಯಾ ಇದ್ದಾಕರ ಅದಕ್ಕೊಂದು ಏನಾದ್ರು ಪರಿಹಾರ ಬೇಕಾ, ಸೊಲ್ಯೂಷನ್ ಮಾಡ್ಬೇಕಲ್ಲ. 1 ವರ್ಷ ಇದೇ ವರ್ಷ ಅಪ್ಪ ಕೆರಿ ಹೊಸದದ, ಏರಿಯಾ ಹೊಸದದ, ಇಲ್ಲ 20 ವರ್ಷದಿಂದ ಕೆರಿ ಇಲ್ಲೇ ಸಮೀಪದ ಏರಿಯಾ ಅದ. ಇಷ್ಟು ದಿನ ಪಬ್ಲಿಕ್ ಇಷ್ಟ ಇರ್ಲಿಲ್ಲ, ಈಗ ರಾಮನಗರ ದೊಡ್ಡದಾಗಿ ಮಾಡ್ತೀನಿ ಅಂತಾರ, ಬಟ್ ಮಾಡ್ಲಿಕ್ಕಿಲ್ಲ. ಮಾಡೋದು ಯಾವಾಗ? ಇದೇ ತರ ಆದ್ರ ಮಕ್ಕಳ ಮೈಂಡ್ ಏನ್ ಕೊಡ್ತು ಗೊತ್ತೇನು, ನಾವ್ ಇದೀವಿ ಸ್ಲಮ್ ಏರಿಯಾ ಅನ್ಸ್ಬಿಡ್ತದ ನಮ್ ಏರಿಯಾ, ಇಲ್ಲ ರಾಮನಗರ ಅನ್ನಂಗಿಲ್ಲ ಇದು. ಆ ತರ ಆಗ್ಬಿಟ್ಟು ಸಿಚುವೇಶನ್ ಆ ತರ ಅದಾರ ಇವತ್ತು. ಮಾರ್ಕೆಟ್ ಮಾಡ್ಲಿ, ಅದ್ ಪದ್ಧತಿ, ಮಾರ್ಕೆಟಿಗೆ ಒಂದ್ ಪದ್ಧತಿ ಇರ್ತದ. ಮಾರ್ಕೆಟ್ ಹೆಂಗಿರ್ಬೇಕು, ರೋಡ್ ಮ್ಯಾಗ ಮಾರ್ಕೆಟ್. ನನಗೇನ್ ನೋಡ್ರಿ, ನಾವು ಸ್ಟ್ರೈಕ್ ಮಾಡಿದ ಇಷ್ಟೇ ಉದ್ದೇಶ, ನಮ್ಮ ಮನಿ ಒಳಗ ನೀರ್ ಬರ್ಲಾರ್ದಂಗ ನೋಡ್ಬೇಕು. ಅಲ್ಲಿ ಏನ್ ಅವ್ರು ಕಟ್ತಾರೋ, ಕೆದರ್ತಾರೋ, ಮುಚ್ತಾರೋ ಗೊತ್ತಿಲ್ಲ. ನಮ್ಮ ಮನಿ ಒಳಗ ಮಳಿ ಬಂದ್ರ ಅಂಗಡಿ ಒಳಗ ಮನಿ ಒಳಗ ನೀರ್ ಬರಬಾರ್ದು, ನಮ್ಮ ಮಕ್ಕಳ ಸ್ಕೂಲಿಗೆ ಒಳಗ ತ್ರಾಸ ಆಗ್ಬಾರ್ದು. ಶಾಶ್ವತ ಪರಿಹಾರ ಬೇಕು. ನಾವು ತಾತ್ಕಾಲಿಕ ಪರಿಹಾರ ಮಾಡಿ ಜೆಸಿಬಿ ಕೆದ್ರ ಬಿಟ್ಟಿವ ಅಂದ್ರೆ ನಾವು ಕೇಳೋ ಮಾತಲ್ಲ. MLA ಬರ್ತಾರ್ರಿ, MLA ನೋಡ್ಯಾರ, ಬಟ್ MLA ಮಳಿ ಬಂದಾಗ ಬಂದಿಲ್ಲ. ಮಳಿ ನಿಂತ ಮ್ಯಾಲ, ನೀರ್ ಹೋದ್ಮ್ಯಾಲ ನೀನ್ ಬಂದಿವ್ ಸರ್, ಅಲ್ಲಿ ಬಂದಿವ್ ಸರ್ ತೋರ್ಸ್ಯಾರ, ಮಾಡ್ತಾರ. ಅದು ಹಾಕ್ರಪ್ಪ, ಇದು ಹಾಕ್ರಪ್ಪ ಹೇಳ್ತಾರ, MLA ಹೇಳ್ತಾರ. ಅಂದ್ಮೇಲೆ ಕಾರ್ಯದರ್ಶಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡಿ ಮುನ್ಸಿಪಾಲಿಟಿ ಅವರಿಗೆ, ಇಂಜಿನಿಯರ್ ಅವರಿಗೆ, ಕಮಿಷನರ್ ಅವರಿಗೆ ಹೇಳಿ ಇದು ವರ್ಕ್ ಮಾಡಿಸ್ಬೇಕಾ, ಮಾಡಿಸ್ಬೇಕಲ್ಲ ಸರ್? ಯಾವಾಗ ಮಾಡಿಸೋದು? ಈಗ ಬರೇ ಹರ್ಕೊಂಡ್ ಹೋಗ್ಯಾರ ಸರ್. ನೆಕ್ಸ್ಟ್ ಇದೇ ತರ ಇನ್ನೊಂದು ಮನುಷ್ಯರ್ ಸತ್ರ, ರಾಮನಗರಲ್ಲಿ ಒಂದು 4 ಜನ ಸತ್ತಾರ, ರೈಮನಗರಲ್ಲಿ 4 ಜನ ಸತ್ತಾರ ಅಂತ ಹೇಳಿದ ಮೇಲೆ ಮಾಡೋರ? ಹೇಗ್ ಮಾಡೋರು ಹೇಳ್ರಿ? ನಾವು ಇಷ್ಟೆಲ್ಲ ಬಡ್ದಾಡಕತ್ತಿದ್ದ ಸಂಬಂಧ ನಮ್ಗೆ ಏನ್ ಬೇಕಾಗ್ಯದ ಸರ್? ನಮ್ಗೆ ಪರಿಹಾರ ಬೇಕಾಗ್ಯದ. ಎಲ್ಲ ಹರ್ಕೊಂಡ್ ಹೋಗ್ಯಾವ್ರಿ. 4 ವರ್ಷ ದಿನ ಆತು, ರೋಡ್ ಮಾಡ್ಯಾರು, ಅಲ್ಲಿದ ಹರಿದ್ ಬಿಟ್ಟಾರ್ರಿ, ಮ್ಯಾಗಿಂದ ನೀರ್ ಬರ್ತೈತಿ. ಎಲ್ಲಾ ಮನಿಗಳು ಬಿದ್ದು ಹೋಗ್ಯಾವು, ಕಂಪೌಂಡ್ ಒಡದ್ ಹೋಗ್ಯಾವು, ಮನ್ಯಾನ್ ಕಾಳ ಜೋಳ ಎಲ್ಲಾ ರೇಷನ್ ಹರಿದ್ ಹೋಗೈತಿ. ಏನೂ ಇಲ್ಲ, ಎಲ್ಲಾರ್ಗಿ ಹೇಳ್ಯಾರು, ಎಲ್ಲಾರು ಬಂದಾರು, ನೋಡ್ಯಾರು. 4 ವರ್ಷನ ಆತ, ಯಾರು ಏನು ಮಾಡಿಲ್ರಿ. ಈಗ ರಕ್ಷಾ ಬಂಧನ ನಾವು ಬಂದ್ ಮಾಡ್ಕೊಂಡ್ ಇಲ್ಲಿ ರೋಡಿಗೆ ನಿಂತ್ ಬಿಟ್ಟೇವ್ರಿ. ಈಗ ಏನ್ ಮಾಡಂದ್ರಿ, ಹೆಂಗ್ ಮಾಡ್ತೀರಿ? ನಿಮಗ್ ಬಿಟ್ಟಿದ್ದೀನಿ ಎಲ್ಲ ಮಾಡೋದು. ನಮಗಂತೂ ಎಲ್ಲಾ ತ್ರಾಸ ಆಗೈತಿ. ನಾವ್ ಎಲ್ಲಾ ಮನಿ ಇದನ್ನ ಬಿಟ್ಟು ಬಂದ್ ಇಲ್ಲಿ ರೋಡ್ ಮೇಲೆ ನಿಂತ್ ಬಿಟ್ಟೇವಿ.